ದುಡ್ಡು ದಟ್ ಈಸ್ ಎಂಡು. ಏನಂದರೆ ಗ್ರಾಮ ಪಂಚಾಯತಿಯಿಂದ ಇಲ್ಲಿವರೆಗೂ 30-40 ಕೋಟಿ ಆಸ್ತಿ ಅವ್ರದ್ದು ಆಗಿರ್ಬೋದೇನೋ. ನನ್ನ ಹಂತದಲ್ಲಿ ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀನಿ. ಪರಿಶೀಲನೆ ಮಾಡಿದ ನಂತರ ನಿಮಗೆ ತಿಳಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಪರಿಶೀಲನೆ ನಡೀತಾ ಇದೆ. ನಾನು ಟೀಮ್ ಮಾಡಿದ್ದೀನಿ. ಈಗಾಗಲೇ 5 ದಿವಸದಿಂದ ಒಂದೇ ಸಮ ಎಲ್ಲ ರೀತಿ ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಮಾಡ್ತೀವಿ. ಅದಾದ ನಂತರ ನಾನು ಫೈನಲ್ ಉತ್ತರ ಕೊಡ್ತೀನಿ. ಈ ತೆರಿಗೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವ ಥರ ಮೇಡಮ್ ಅಂತ ಇದು ಹೇಗೆ ಗೊತ್ತಾಯಿತು ನಿಮಗೆ? ನಾವು ಡಬಲ್ ಟ್ಯಾಕ್ಸ್ ಎಂಟ್ರಿ ಇರೋದ್ರ ಬಗ್ಗೆ ಚಲನ ಚೆಕ್ ಮಾಡಿದಾಗ ಅದು ಫೇಕ್ ಅಂತ ಕಂಡು ಬಂತು. ಸತತ 1 ವಾರಗಳ ಕಾಲ ಬ್ಯಾಂಕ್ ಸಿಬ್ಬಂದಿಗಳ ಜೊತೆ ನಾನು ಸಂಪರ್ಕ ಬೆಳೆಸಿ ಪ್ರತಿಯೊಂದು ಚಲನನ್ನು ಹುಡುಕಿ ಪ್ರತಿದಿನ ಬೆಳಗಿನ ಸಂಜೆವರೆಗೂ ಹುಡುಕಿ ಅದು ಕನ್ಫರ್ಮ್ ಆದಮೇಲೆ ಬ್ಯಾಂಕಿಂದ ಲೆಟ್ರ್ ತೊಗೊಂಡು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೆ. ಈಗ FIR-ನಲ್ಲಿ ಮಾಡ್ತಾ ಇರೋದು ನಾನು ಕಡತಗಳ ಪರಿಶೀಲನೆ ಮಾಡ್ತಾ ಇರೋದು ಅದಕ್ಕೆ. ಈಗಾಗಲೇ ಇನ್ನೂ ಸಿಕ್ಕಿದೆ, ಪಬ್ಲಿಸಿಟಿ ಮಾಡಲ್ಲ, ಮಾಡ್ಕೊಡ್ತೀನಿ. ಸ್ಟೇಷನ್ ಡೈರೆಕ್ಟಾಗಿ ನಾನು ಕಂಪ್ಲೇಂಟ್ ಮಾಡಿ. ಎಷ್ಟು ತಿಂಗಳು ಸರ್ ಯಾವಾಗಿನ ಮಾಡಿದರೆ ನಮ್ಗೆ ಗೊತ್ತಿಲ್ಲ. ನಾವು ಕಂಡುಹಿಡಿದಿದ್ದೀವಿ. ನಮ್ಗೆ ಯಾವಾಗ ಡಬಲ್ ಟ್ಯಾಕ್ಸ್ ಖಾತಾ ಅಭಿಯಾನ ನಮಗೆ ಸರ್ಕಾರದಿಂದ ಕೊಟ್ಟರು, ಅದಾದ ನಂತರ ಡಬಲ್ ಟ್ಯಾಕ್ಸ್ ನಮ್ಗೆ ಎಂಟ್ರಿ ಆಗ್ತಾ ಇದೆ ಅಂತ ಪರಿಶೀಲನೆ ಮಾಡಿದಾಗ ಇದು ಕಂಡು ಬಂತು. ಈ ಸಾರ್ವಜನಿಕರಿಗೆ ಬಂದಿದ್ದಾಗೆ ಈಗ ಬಂದಿದ್ದ ತಕ್ಷಣ ಪಬ್ಲಿಸಿಟಿ ಮಾಡಿದ್ದೀವಿ. ಬಟ್ ಮೂಲ ಎಲ್ಲ ದಾಖಲಾತಿಗಳ ಆಧಾರ ಪಡ್ಕೊಂಡು ನಾವು ಪಬ್ಲಿಸಿಟಿ ಮಾಡಿದ್ವಿ. ಅಲ್ಲಿವರೆಗೂ ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ದೀವಿ. ಒಂದು ಕಡೆ ಸಾರ್ವಜನಿಕರು ಅವ್ರು ಬಂದು ಹೇಳಿ ಯಾರು ಶಾಮೀಲಾಗಿದ್ದಾರೆ ಅಂತ. ಸಾರ್ವಜನಿಕರಿಗೆ ನಾವು ನಿಮಗೆ ಗೊತ್ತು, ನಾನು ವಾರ್ಡ್ ಸಭೆ ನಡೆಸಿದ್ದೀನಿ, ಖಾತಾ ಆಂದೋಲನ ಮಾಡಿದ್ದೀನಿ. ಅಲ್ಲೇ ತಂದು ಕೊಡ್ಬೋದಿತ್ತಲ್ಲ, ಮಧ್ಯವರ್ತಿ ಅವಶ್ಯಕತೆ ಇರಲಿಲ್ಲ. ಎಷ್ಟು ವಾರ್ಡ್ಗಳಲ್ಲಿ ಮಾಡಿದ್ದೀನಿ, ಮಾಧ್ಯಮಗಳೆಲ್ಲ ನಾನು ಪ್ರಚಾರ ಮಾಡಿಸಿದ್ದೀನಿ. ನಾನೇ ಖುದ್ದು ಹೋಗಿದ್ದೀನಿ, ಸ್ಪಾಟ್ಗೆ ಹೋಗಿದ್ದೀನಿ. ನಿಮ್ದು ಏನಿದೆ ಡಾಕ್ಯುಮೆಂಟ್ಸ್ ತನ್ನಿ, ನಾನು ಖಾತಾ ಮಾಡಿಕೊಡ್ತೀನಿ. ಸ್ಥಳದಲ್ಲೇ ಖಾತಾ ಕೊಡೋ ಅಭಿಯಾನ ಸಹ ನಾನು ಮಾಡಿದ್ದೀನಿ. ಅದನ್ನು ಬಿಟ್ಟು ಮಧ್ಯವರ್ತಿಗಳನ್ನ ನಂಬೋದು ನನ್ನ ಅದಕ್ಕೆ ನಾನು ಸಂಬಂಧಪಟ್ಟ. ಈಗ ತುರ್ತು ಸಭೆ